ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಚಿಕನ್ ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಬಂತು ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಚಿಕನ್ ಪಿಜ್ಜಾ ಹೇಗೆ ಮಾಡೋದು, ಏನೇನು ಹಾಕೋದು ಅಂತ ನೋಡ್ಕೊಳ್ಳೋಣ. ಇವಾಗ ತುಂಬ ಚೆನ್ನಾಗಿ ಬಂದಿತ್ತು, ನೀವು ಮರಿದನ್ನೇ ಟ್ರೈ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಚಿಕನ್ ಪಿಜ್ಜಾ ಮಾಡಲಿಕ್ಕೆ ನಾನಿವಾಗ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಒಂದು 300 ಗ್ರಾಮ್ 400 ಗ್ರಾಮ್ ಅಷ್ಟಿದೆ ಚಿಕನ್ನು. ಬೋನ್ಲೆಸ್ ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ತಗೊಂಡು. ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ದೀನಿ. ಗರಂ ಮಸಾಲೆ ಪೌಡ್ರು ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಟೊಮೊಟೊ 2 ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚೀಸ್ ಇಟ್ಕೊಂಡಿದ್ದೀನಿ. ಈ ಥರ ಕೊಬ್ಬರಿ ತುರಿಯೋದ್ರಲ್ಲಿ ತುರಿದ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಇಟ್ಕೊಂಡಿದ್ದೀನಿ. ಚಿಕನ್ ಮಸಾಲೆ ಇಟ್ಕೊಂಡಿದ್ದೀನಿ. ಆರ್ಗ್ಯಾನೋ ಪೌಡ್ರ್ ಅಂತ ಇದೆ, ಅದನ್ನು ಇಟ್ಕೊಂಡಿದ್ದೀನಿ. ಟೊಮೊಟೊ ಕೆಚಪ್ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡ್ಕೊಳ್ಳೋಣ. ಚಿಕನ್ನನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ನಾನಿವಾಗ ಒಂದು ಬೌಲ್ ತಗೊಂಡು ಚಿಕನ್ ಹಾಕಿದ್ದೀನಿ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತೀನಿ ಇವಾಗ ರುಚಿಗೆ ತಕ್ಕಷ್ಟು. ಇದಕ್ಕೆ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು, ನೀವು ಮರಿದಾನೆ ಟ್ರೈ ಮಾಡಿ. ಇವಾಗ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಹಾಕಿದ್ದೀನಿ. ಇವಾಗ ಅದಕ್ಕೆ ಗರಂ ಮಸಾಲೆ ಹಾಕಿದ್ದೀನಿ. ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ. ಇದು ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು. ತುಂಬ ಜಾಸ್ತಿ ಬೇಡ, 1 ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಿಮಗೆ. ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅಚ್ಚ ಖಾರ ಪುಡಿ ಹಾಕಿದ್ದೀನಿ 1 ಸ್ಪೂನು. ಹೊರಗಡೆ ತಂದು ತಿಂದರೆ ಒಂದು ಪಿಜ್ಜಾಗೆ ಕಮ್ಮಿ ಅಂದ್ರೂ 500-600 ರೂಪಾಯಿ ಇರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳಿ. 1 ಸ್ಪೂನು ನಾನು ಧನಿಯಾ ಪೌಡ್ರ್ ಹಾಕಿದ್ದೀನಿ. ತುಂಬ ಈಸಿ, ಮನೆಯಲ್ಲೇ ಮಾಡ್ಕೋಬೋದು. ಕಷ್ಟ ಏನಲ್ಲ ಪಿಜ್ಜಾ ಮಾಡೋದೇನು. ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಡ್ತೀನಿ. ಇವಾಗ ಒಂದು ಅರ್ಧ ಗಂಟೆ ಇಟ್ಬಿಡೋಣ, ಎಲ್ಲ ಮೆಲ್ಟ್ ಆಗುತ್ತೆ ಅವಾಗೆಲ್ಲ. ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ. ಒಂದು ಅರ್ಧ ಗಂಟೆ ಹಾಗೆ ಬಿಡೋಣ. ಇದಕ್ಕೆ ನಾನು ಒಂದು 2 ಸ್ಪೂನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ತೋರಿಸ್ಲಿಲ್ಲ ನಾನು ಮೊದಲು. ಒಂದು 2 ಸ್ಪೂನ್ ಮೊಸರು ಆದರೆ ಸಾಕಾಗುತ್ತೆ. ಚಿಕನ್ ಸ್ಮೂತಾಗಿ ಬರುತ್ತೆ ಅಂತ ಅಷ್ಟೇ ಮೊಸರು ಹಾಕಿದರೆ. ನೋಡಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಒಂದು ಅರ್ಧ ಗಂಟೆ ಇಟ್ಟಿರ್ತೀನಿ ಇದನ್ನು. ನೋಡಿ ಅರ್ಧ ಗಂಟೆ ಆಗಿದೆ. ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೇನು ಎಣ್ಣೆ ಹಾಕಲ್ಲ ನಾನು, ಆಯಿಲ್ ಏನು ಹಾಕಲ್ಲ. ಡೈರೆಕ್ಟಾಗಿ ಚಿಕನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಒಂದು ಅರ್ಧ ಗಂಟೆ ಇಟ್ಟಿದ್ವಿ. ಎಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಿದೆ. ಇದನ್ನ ಇವಾಗ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ರೆಡಿ ಆಗ್ತಾಯಿದೆ. ಬೇಕಂದರೆ ಸ್ವಲ್ಪ ನೀರು ಹಾಕಿ, ಚಿಕನ್ನೇ ನೀರು ಬಿಟ್ಕೊಳ್ಳುತ್ತೆ, ನೀರಿನ ಅವಶ್ಯಕತೆ ಇರಲ್ಲ. ಬೇಕು ಆದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ರೆಡಿ ಆಯಿತು, ಚಿಕನ್ನು ರೆಡಿಯಾಗಿದೆ. ನಾನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ವೆಜ್ ಪಿಜ್ಜಾ ಮಾಡಿದ್ದೀನಿ. ಅದರಲ್ಲಿ ನಾನು ಪಿಜ್ಜಾ ಬೇಯಿಸ್ತಾ ನಾನು ವೀಡಿಯೋ ಹಾಕಿದ್ದೀನಿ, ಅದರಲ್ಲಿ ತೋರಿಸಿದ್ದೀನಿ ನೋಡಿ ಆ ವಿಡಿಯೋದಲ್ಲಿ. ನೋಡಿ ಇದು ಓವನಲ್ಲ, ಇದು ತಂದೂರ್ ಅಂತ. ನಾನು ಇದರಲ್ಲೇ ಪಿಜ್ಜಾ ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ. ಬೇಸನ್ನು ಅಷ್ಟೇ ನಾವು ಸ್ಟವ್ ಮೇಲೆ ಬೇಯಿಸ್ಕೋಬೋದು, ಇದರ ಅವಶ್ಯಕತೆ ಇರಲ್ಲ. ನೋಡಿ ರೆಡಿ ಆಗಿದೆ, ಚೆನ್ನಾಗಿ ಬೆಂದಿದೆ 2 ಸೈಡು ಬೇಸು. ಪಿಜ್ಜಾ ಬೇಸು ರೆಡಿನೂ ಸಿಗುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹೊರಗಡೆ ರೆಡಿ ತರೋದಕ್ಕಿಂತ. ಹೊರಗಡೆ ತಂದರೆ ಯಾವಾಗ ಮಾಡಿಟ್ಟಿರ್ತಾರೋ ಎಷ್ಟು ದಿವಸ ಆಗಿರುತ್ತೋ ಚೆನ್ನಾಗಿರಲ್ಲ. ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಈಸಿಯಾಗಿ. ವೆಜ್ ಪಿಜ್ಜಾ ನೋಡಿ ಒಂದು ಸರಿ ಬೇಯಿಸ್ತು ನಿಮಗೆ ಹಾಕಿದ್ದೀನಿ ಅದರಲ್ಲಿ. ಫುಲ್ ಇವಾಗ ನಾನು ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ. ಫುಲ್ ಕವರ್ ಮಾಡ್ಕೊಳ್ಳಿ, ಪೂರ ಸ್ಪ್ರೆಡ್ ಆಗಲಿ ಇದು. ನೋಡಿ ಇವಾಗೆಲ್ಲ ಹಾಕ್ತಾಯಿದ್ದೀನಿ. ಮಕ್ಕಳು ದೊಡ್ಡವರೆಲ್ಲ ತಿನ್ಬೋದು ಮನೆಯಲ್ಲಿ ಮಾಡಿದರೆ. ಹೊರಗಡೆ ಆದರೆ ಒಂದು ಪಿಜ್ಜಾಗೆ 500-600 ರೂಪಾಯಿ ಕೊಡಬೇಕು. ಅದರಲ್ಲೂ ಚಿಕನ್ ಪಿಜ್ಜಾ ಆದರೆ ತುಂಬ ಜಾಸ್ತಿ ಇರುತ್ತೆ. ನಾನು ನೋಡಿ ಇದು ಪಿಜ್ಜಾ ಸಾಸ್ ಇಟ್ಕೊಂಡಿದ್ದೀನಿ. ಇದನ್ನು ಸಿಗುತ್ತೆ, ಇದು ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ. ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಎಲ್ಲ ಹಾಕ್ತಾಯಿದ್ದೀನಿ. ಪಿಜ್ಜಾ ಸಾಸ್ ಇಟ್ಕೊಂಡಿದ್ದೀನಿ. ಇದನ್ನು ಸಿಗುತ್ತೆ, ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ. ಇದನ್ನು ಹಾಕ್ತಾಯಿದ್ದೀನಿ. 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 ಇದನ್ನು ಹಾಕ್ತಾಯಿದ್ದೀನಿ.
ನೋಡಿ ಎಲ್ಲ ಹಾಕೊಂಡು ಪೂರ ಸ್ಪ್ರೆಡ್ ಮಾಡೋಣ ಎಲ್ಲ ಕಡೆ. ಪಿಜ್ಜಾಗೆ ಚೆನ್ನಾಗಿರುತ್ತೆ ಇದು. ನೋಡಿ ಇವಾಗ ಒಂದು ಸ್ಪೂನಿಂದ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ ಇವಾಗ. ನೋಡಿ ಆಯಿತು, ರೆಡಿ ಆಯಿತು ಇವಾಗ. ನೋಡಿ ರೆಡಿ ಆಗಿದೆ. ಇದ್ರ ಮೇಲೆ ಇವಾಗ ನಾವು ತರಕಾರಿ ಕಟ್ ಮಾಡಿ ಇಟ್ಕೊಂಡಿರ್ವಲ್ಲ, ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ತುಂಬ ದಪ್ಪನೂ ಬೇಡ ಚಿಕ್ಕದು ಬೇಡ, ಇಲ್ಲ ಬೆಂದಮೇಲೆ ಬಾಯಿಗೆ ಸಿಗಲ್ಲ ಅದು. ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ರೆ. ನೋಡಿ ಆಯಿತು. ಇದಕ್ಕೆ ಇವಾಗ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಟೊಮೊಟೊ ಆಯಿತು. ಇವಾಗ ಈರುಳ್ಳಿ ಹಾಕೋಣ. ನೋಡಿ ಎಲ್ಲ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ರೆಡಿ ಆಯಿತು. ಇವಾಗ ಚಿಕನ್ ರೆಡಿ ಮಾಡಿದ್ವಲ್ಲ, ನೋಡಿ ಈ ಥರ ಇರಬೇಕು ಬೆಂದಮೇಲೆ. ಇದನ್ನ ಇವಾಗ ಇಡೋಣ. ನೋಡಿ ಚಿಕನ್ ಇವಾಗ ಸೆಟ್ ಮಾಡೋಣ ಇವಾಗ. ತುಂಬ ಈಸಿ ಫ್ರೆಂಡ್ಸ್, ಮಾಡೋದಂತೂ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮರಿದಾನೆ ಮಾಡಿ ವಿಡಿಯೋ ನೋಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ರೆಡಿ ಆಯಿತು. ಚಿಕನ್ನು ಎಲ್ಲ ಇಟ್ಟಿದ್ದಾಯಿತು. ನಾವು ಇವಾಗ ಫುಲ್ ಕವರ್ ಮಾಡ್ಕೊಳ್ಳಿ. ರೆಡಿ ಇರೋದ್ರಲ್ಲಿ ತಂದರೆ ಚಿಕನ್ ಇಷ್ಟೊಂದು ಇರೋದೇ ಇಲ್ಲ, ಅಲ್ಲೊಂದು ಇಲ್ಲೊಂದು ಪೀಸ್ ಹಾಕಿರ್ತಾರೆ ಅಷ್ಟೇ. ನೋಡಿ ಆಗಿದೆ. ನಾವು ಚೀಸನ್ನು ಕೊಬ್ಬರಿ ತುರಿಯೋದ್ರಲ್ಲಿ ತುರಿದು ಇಟ್ಕೊಂಡಿದ್ನಲ್ಲ, ಅದನ್ನ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಚೀಸ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ತುಂಬ ಜಾಸ್ತಿನೂ ಹಾಕೋಕ್ಕೆ ಹೋಗಿಲ್ಲ. ನೋಡಿ ರೆಡಿ ಆಯಿತು ಇವಾಗ. ನೋಡಿ ನಮ್ಮದು ಇದು ತಂದೂರಿ ಇದೆ, ಗ್ರಿಲ್, ಅದರಲ್ಲಿ ಬೇಯಿಸ್ತಾ ಇದ್ದೀನಿ ಪಿಜ್ಜಾನ. ಸ್ಟವ್ ಮೇಲೂ ಬೇಯಿಸ್ಬೋದು, ನಾರ್ಮಲ್ ಸ್ಟವ್ ಮೇಲೆ ನಾನು ತೋರಿಸ್ತೀನಿ. 3 ನಿಮಿಷ ಬೇಯಿಸಿದರೆ ಸಾಕು. ರೆಡಿ ಆಯ್ತು. ಇವಾಗ 3 ನಿಮಿಷ ಆಗಿದೆ. ನಾನು ತಗೊಂಡು ಇವಾಗ ಪಿಜ್ಜಾ ಕಟ್ಟರಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಪೀಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಾನು ರೌಂಡ್ ಶೇಪ್ ಮಾಡಿರಲಿಲ್ಲ, ನಾನು ಎಗ್ ಶೇಪ್ ಮಾಡಿದ್ದೆ ಪಿಜ್ಜಾನ. ನೋಡಿ ಎಲ್ಲ ಕಟ್ ಮಾಡಿ ಆಯಿತು. ನೋಡಿ ಪೀಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮರಿದಾನೆ ಟ್ರೈ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಎಲ್ಲ ರೆಡಿಯಾಗಿದೆ. ನಾನು ಎಲ್ರಿಗೂ ಒಂದು ಪೀಸ್ ಮಾಡಿ ಒಂದು ಪ್ಲೇಟಿಗೆ ಇಟ್ಬಿಟ್ಟು ಕೊಡ್ತಾಯಿದ್ದೀನಿ. ನೀವು ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚಿಕನ್ ಪಿಜ್ಜಾ.